ಪ್ರಾರಂಭ ಆಗಲಿದೆ. ಸುಮಾರು 12ಕ್ಕೂ ಹೆಚ್ಚು ಬಿಲ್లుಗಳು ಈ ಸದನದಲ್ಲಿ ಚರ್ಚೆಗೆ ಬರ್ತಾವು. ಈಗೇನು ನಮ್ಮ ರಾಜ್ಯದ ಸ್ಥಿತಿಗತಿ ಹಿನ್ನೆಲೆಯೊಳಗೆ ಮಳೆಯಿಂದ ಆಗಿರ್ತಕ್ಕಂಥ ಹಾನಿ ಇವೆಲ್ಲವುಗಳ ಹಿನ್ನೆಲೆಯೊಳಗೆ ಸಾಕಷ್ಟು ಚರ್ಚೆ ಸದನದಲ್ಲಿ ನಾವು ಮಾಡಲಿದ್ದೇವೆ. ಉತ್ತರ ಕರ್ನಾಟಕದ ಹಲವಾರು ವಿಷಯಗಳನ್ನು ಚರ್ಚಿಸೋದಕ್ಕೆ ಈ ಒಂದು ಚಳಿಗಾಲ ಅಧಿವೇಶನ ಬಹಳಷ್ಟು ಅನುಕೂಲಕರ ಆಗ್ತದೆ. ಆ ರೀತಿಯ ಉದ್ದೇಶವನ್ನು ಈಗಾಗಲೇ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಸ್ಪೀಕರ್ ಅವರು ಹೇಳಿದ್ದಾರೆ, ಕೌನ್ಸಿಲ್ ಚೇರ್ಮನ್ರವರು ಹೇಳಿದ್ದಾರೆ. ಸರ್, ಅಪರ್ ಕೃಷ್ಣ ಹೋರಾಟ ಬಗ್ಗೆ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಏನಾದರೂ ಈ ಬಗ್ಗೆ ಸದನದಲ್ಲಿ ಅಪರ್ ಕೃಷ್ಣ ಹೋರಾಟ ಬಾಗಲಕೋಟೆಯಲ್ಲಿ ನಡೆದಿರುವಂಥದ್ದು ನನ್ನ ಗಮನಕ್ಕೂ ಇದೆ. ರಾಜ್ಯ ಸರ್ಕಾರ ಈ ವಿಷಯದ ಬಗ್ಗೆ ಭಾಳ ತೀವ್ರವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತೀವಿ. ಯಾವುದೇ ಅಭಿವೃದ್ಧಿ ಪರ ವಿಚಾರಕ್ಕೂ ಚರ್ಚೆ ಕೊಡ್ತಾ ಇಲ್ಲ ಅಂತೇಳಿ ಆರ್ ಅಶೋಕ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ನಿದ್ದೆರಾಮಯ್ಯ ಆಗಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಅವರು ರಾಜಕೀಯ ನಾಟಕದ ಮಾತುಗಳನ್ನು ಏನು ಹೇಳ್ತಾರೆ ಅದಕ್ಕೆ ನಾವು ಉತ್ತರಿಸೋದಿಲ್ಲ. ಆದರೆ ಈ ಸದನ ಕರೆದಿದ್ದೆ ಅದಕ್ಕೆ ಇಲ್ಲಿ ತಾವು ಚರ್ಚೆ ಮಾಡಿರಲ್ಲ, 9 ದಿನ ಚರ್ಚೆ ಮಾಡಿ ಏನು ನಿಮಗೆ ಸರ್ಕಾರ ಅವಕಾಶ ಕೊಡಲಿಲ್ವಾ? ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶವನ್ನು ಕೊಟ್ಟಿದೆ. ಅದರ ಸದ್ಬಳಕೆ ಮಾಡಿಕೊಳ್ಬೇಕು. ಕಳೆದ ಅಧಿವೇಶನದಲ್ಲಿ ಆದಂತೆ ಈ ಅಧಿವೇಶನದಲ್ಲಿ ಸಮಯ ವ್ಯರ್ಥ ಹಾಳಾಗಬಾರ್ದು ಅಂಥೇಳಿ ನಾನು ವಿರೋಧಿ ಪಕ್ಷಗಳಲ್ಲಿನೂ ವಿನಂತಿ ಮಾಡ್ತೀನಿ. ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕಲು ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಯಾರದೇ ಹೋರಾಟವನ್ನು ಹತ್ತಿಕ್ಕುವ ಪ್ರಶ್ನೆ ಇಲ್ಲ. ನ್ಯಾಯಯುತವಾದ ಹೋರಾಟಗಳಿಗೆ ಸ್ಪಂದಿಸ್ತೇವೆ ಹೊರತು ಹೋರಾಟವನ್ನು ಹೋರಾಟವನ್ನು ನಿಲ್ಲಿಸೋದಾಗಲಿ ಅಥವಾ ಧ್ವನಿಗಳನ್ನು ದಮನ ಮಾಡೋದಾಗಲಿ ನಾವು ಮಾಡೋದಿಲ್ಲ. ಅದು ಲಾ ಆ್ಯಂಡ್ ಆರ್ಡರ್ನವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ. ನಮ್ಮ ಸರ್ಕಾರದ ನಿಲುವು ಹೇಳ್ತೀನಿ, ಸರ್ಕಾರದ ನಿಲುವು ಯಾವುದೇ ಹೋರಾಟಗಳನ್ನು ಯಾವ ಕಾರಣಕ್ಕೂ ಹತ್ತಿಕ್ಕೋದು. Ashwavega English News. Coming soon. Your channel, your voice, your trust.